ಬೆಂಗಳೂರಿನಲ್ಲಿ ಇಡಿ ರೇಡ್, ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆಯಲ್ಲಿ ತಲಾಶ್, ಬೆಳಗ್ಗೆಯಿಂದಲೂ ದಾಖಲೆಗಳ ಪರಿಶೀಲನೆ. ಕಲಬುರಗಿಯಲ್ಲೂ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಇಡಿ ರೇಡ್, 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ, ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ಪರಿಶೀಲನೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮುಂದುವರೆದ ಪ್ರತಿಭಟನೆ. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ. ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಕಾಂಗ್ರೆಸ್ ಸಿಎಲ್ಪಿ ಸಭೆ. ಸಿಎಂ ಆದ್ಮೇಲೆ ಡಿಕೆಶಿ ಮೊದಲ ಶಾಸಕಾಂಗ ಸಭೆ. ಪಿ ನಾಗೇಂದ್ರ ವಿಚಾರವಾಗಿ ಚರ್ಚೆ. ಸದನದಲ್ಲಿ ಕೌಂಟರ್ ಕೊಡಲು ತಯಾರಿ. ಇಂದು ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಸಂಬಂಧ ಚರ್ಚೆಗೆ ತಯಾರಿ. ನಾಳೆ ನಡೆಯುವ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲೂ ಭಾಗಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನ ಬೃಹತ್ ಪ್ರತಿಭಟನೆ. ಭೈರಮಂಗಲದಿಂದ ಪಾದಯಾತ್ರೆ ಬಳಿಕ ಇವತ್ತು ಮತ್ತೆ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ನಿಖಿಲ್ ನೇತೃತ್ವದಲ್ಲಿ ಬಹಿರಂಗ ಸಭೆ. ಡ್ಯಾಂನಲ್ಲಿ ನೀರು ಸಂಗ್ರಹವಿದ್ರೂ ನಾಲೆಗಳಿಗೆ ಬಿಡ್ತಾ ಇಲ್ಲ. ಟಿಬಿ ಡ್ಯಾಂ ಪ್ರಾಧಿಕಾರದ ಪ್ರಕಾರ 8.5 ಟಿಎಂಸಿ ನೀರು ಬಿಡಬೇಕು. ಕೆನಾಲ್ಗಳ ಮೂಲಕ ನೇರ ಆಂಧ್ರಕ್ಕೆ ಹೋಗ್ತಾ ಇದೆ. ಅಹೋರಾತ್ರಿ ಧರಣಿಗೆ ಮುಂದಾಗಿರುವ 3 ಜಿಲ್ಲೆಗಳ ರೈತರು. ಹನೂರು ಎನ್ಕೌಂಟರ್ ಕಾರಣ ಇನ್ನೂ ನಿಗೂಢ. ಈವರೆಗೂ ಸಿಕ್ಕಿಲ್ಲ ಬದುಕುಳಿದ ಮಹಿಮಾ ದಾಸ್ ಸುಳಿವು. ಶೂಟೌಟ್ ಮಾಡಿದ್ದ ಅರಣ್ಯಾಧಿಕಾರಿಗಳು ಎಸ್ಕೇಪ್. ಹನೂರ್ನಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕು. ಸ್ಥಳ ಮಹಜರು ನಡೆಸಿದ ತನಿಖಾಧಿಕಾರಿ. ಮರಣೋತ್ತರ ಪರೀಕ್ಷಾ ವರದಿಗಾಗಿ ವೇಟಿಂಗ್. ವೃಷಭಲಿಂಗೇಶ್ವರ ಸ್ವಾಮೀಜಿ ವಿರುದ್ಧ ಆಡಿಯೋ ಅವ್ಯವಹಾರದ ಆರೋಪ. ಪ್ರತ್ಯೇಕ ಮಠ ಮಾಡೋದಕ್ಕೆ ಲಚಾಣ್ಯದ ಭಕ್ತರಿಂದ ಒತ್ತಾಯ. ಪೀಠವನ್ನ ಇಬ್ಭಾಗ ಮಾಡೋದಕ್ಕೆ ಬೇಡಿಕೆ. ಗಂಡ ಮಗನ ಕೊಂದ ಕೇಸ್ನಲ್ಲಿ ಪ್ರಿಯಕರನ ಕೈವಾಡ. ಲವರ್ ವಿನಯ್ ಮನೆಗೆ ಕರೆಸಿಕೊಂಡು ಪತ್ನಿ ಹರಿಣಿಯಿಂದ ಕರಿಮಣಿ ಮಾಲೀಕನ ಹತ್ಯೆ. ಇಬ್ಬರನ್ನೂ ಬಂಧಿಸಿದ ಚಿಕ್ಕಬಾಣಾವರ ಪೊಲೀಸರು. ಗಂಡನ ಹತ್ಯೆ ಮಾಡುವಾಗ ಮಗು ಎಚ್ಚರಗೊಂಡಿದ್ದಕ್ಕೆ ಸಿಟ್ಟು. ದಿಂಬಿನಿಂದ ಉಸಿರುಗಟ್ಟಿಸಿ ತನ್ನ ಕಂದಮ್ಮನನ್ನ ಕೊಲೆಗೈದ ತಾಯಿ. ಪೊಲೀಸರ ವಿಚಾರಣೆಯಲ್ಲಿ ಸತ್ಯ ಬಯಲು. ಗಂಡನ ಹೆಸರಲ್ಲಿದ್ದ ಆಸ್ತಿ ಮೇಲೂ ಇತ್ತು ಕಣ್ಣು. ಎಲ್ಲ ಆಸ್ತಿ ತನಗೆ ಸಿಗುತ್ತೆ ಅಂತ ಅಭಿನಂದನ್ ಕೊಲೆ ಮಾಡಿದ ಹರಿಣಿ. ತನಿಖೆಯಲ್ಲಿ ಬಯಲಾಗ್ತಾ ಇದೆ ಒಂದೊಂದೇ ಸ್ಫೋಟಕ ವಿಚಾರ. ಬಾಯ್ ಫ್ರೆಂಡ್ ಜೊತೆ ಜೀವನ ಮಾಡೋಕೆ ಗಂಡನಿಗೆ ಡಿವೋರ್ಸ್ಗಾಗಿ ಪೀಡಿಸ್ತಾ ಇದ್ಲು. 2 ವರ್ಷಗಳಿಂದ ಅಭಿನಂದನ್ ಹರಿಣಿ ಪ್ರತ್ಯೇಕ ಕೊಠಡಿಯಲ್ಲಿ ವಾಸ. ಪ್ರೀ ಪ್ಲಾನ್ ಮಾಡಿಯೇ ಕೊಲೆ ಮಾಡಿದ ಲವ್ ಬರ್ಡ್ಸ್. ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ಕಣ್ಣು. ಅಡುಗೆ ಸೋಡಾ ಮತ್ತು ಕಲರ್ ಬಳಕೆ ಮಾಡದಂತೆ ನಿಷೇಧ. ದೂರು ಬಂದ್ರೆ ಸೀಸ್ ಮಾಡೋ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವ ಯುಟಿ ಖಾದರ್. ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಂದಿಗಳ ಓಡಾಟ. ರಾಯಚೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯ ಅವ್ಯವಸ್ಥೆ. ರೋಗಿಗಳಿಗೆ ಪ್ರತಿನಿತ್ಯವೂ ಕಿರಿಕಿರಿ. ಕೊನೆಗೂ ಭರ್ತಿಯಾಯಿತು ಹಿಡಕಲ್ ಜಲಾಶಯ. 10 ಗೇಟ್ ಓಪನ್ ಮಾಡಿ ಘಟಪ್ರಭಾ ನದಿಗೆ ನೀರು ಬಿಡುಗಡೆ. 5,000 ಕ್ಯೂಸೆಕ್ಸ್ ನೀರು ರಿಲೀಸ್. ಮತ್ತೆ ತಡದಿಯಲ್ಲಿ ಮುಳುಗಡೆಯಾದ ಮೀನುಗಾರಿಕಾ ಬೋಟ್. ಅಲೆಗಳ ಅಬ್ಬರಕ್ಕೆ ಸಿಲುಕಿ ಪ್ರಾಣ ಸಂಕಟ. 4 ಮೀನುಗಾರರ ರಕ್ಷಣೆ. ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆ ಶಾಕ್. ಶೀಘ್ರದಲ್ಲೇ ಬಸ್ ಟಿಕೆಟ್ ರೇಟ್ ಏರಿಕೆ ಸಾಧ್ಯತೆ. ಡೀಸೆಲ್ ಬೆಲೆ ಹೆಚ್ಚಳದ ಕಾರಣ ಟಿಕೆಟ್ ದರ ಏರಿಕೆ ಅನಿವಾರ್ಯ ಎಂದ ಸಾರಿಗೆ ಸಚಿವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.